ಸರ್ ಮೊಬೈಲ್ ಬಿಡ್ರಿ ಈಗ ಒಂದ್ ಸೆಕೆಂಡ್ ಕುಂದ್ರಮ್ಮ ಕುಂದ್ರಿ ಅಲ್ಲೇ ಕುಂತೀರಿ ಹಾ पीछे पीछे ಈ ಸಮಾಜ ಇಲ್ಲ ಎಲ್ಲ ಸಮಾಜದ ಜನರನ್ನ ಒಂದೇ ಅಡಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಮತ್ತು ಸಮಸ್ಯೆಗಳನ್ನ ಸರ್ಕಾರದ ರಾಜಕಾರಣಿಗಳ ಅಧಿಕಾರಿಗಳ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ತಮ್ಮ ಬೆನ್ನಿನ ಮುಂಚಿನಿಂದ ಏನಾದರೂ ಬೆಳಗಾದರೂ ನಡೀತಕ್ಕಂಥ ಘಟನೆಗಳು ನಡೀತಕ್ಕಂಥ ಸಮಸ್ಯೆಗಳ ಎಲ್ಲವನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರ ವತಿಯಿಂದ ಇವತ್ತೇನು ಸನ್ಮಾನ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ಒಂದು ಕಾಲೇಜಿಗೆ ಸೀಮಿತ ಇಲ್ಲ, ಯಾವುದೇ ಒಂದು ಜಾತಿಗೆ ಇಲ್ಲ, ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಿದ್ದಕ್ಕಾಗಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಕೂಡ ನಾನು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಜಿಲ್ಲಾಧಿಕಾರಿ ಪರವಾಗಿ ಎಸ್ಪಿ ಅವರ ಪರವಾಗಿ ಎಸ್ಟಿ ಅವರ ಪರವಾಗಿ ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಜಿತ್ ಸಿಂಗ್ ಅವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಯಲ್ಲಿ ಹೋಗಲಿ ಅಂತ ಹೇಳಿ ಇವತ್ತು ಅವರು ಕೂಡ ತಮ್ಮ ಸಂದೇಶವನ್ನು ನೀಡಿದ್ದಾರೆ. ದಯಮಾಡಿ ನಾನು ವಿದ್ಯಾರ್ಥಿಗಳಲ್ಲಿ ಕಳಕಳಿ ವಿನಂತಿ ಮಾಡಿದ್ದೇನೆ. ಇವತ್ತು ನಿಮಗೆ ಸಿಕ್ಕಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥ ನಿಮಗೆ ಸನ್ಮಾನ. ಇದನ್ನ ನೀವು ಜೀವನದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಮುಟ್ಟಿಗೆ ಹೋಗಿ ಇವತ್ತು ಯಾವ ರೀತಿ ನಮ್ಮ ಶ್ರೀನಿವಾಸರವರು DC ಮೇಡಮ್ ಅವರು ಈ ಒಂದು ವೇದಿಕೆ ಮೇಲೆ IAS ಅಧಿಕಾರಿಗಳಾಗಿ ಬಂದು ಕೂತಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ನೀವು ಪ್ರಯತ್ನ ಮಾಡಿ ನೀವು ಒಳ್ಳೆ IAS ಅಧಿಕಾರಿಗಳು IPS ಆಗಿ ಒಳ್ಳೆ ಹುದ್ದೆಯಲ್ಲಿ ಹೋಗಿ ಇವತ್ತು ನೋಡಿ ಇಡೀ ವಿಶ್ವದಲ್ಲಿ ನಮಗೆ ಹೆಸರು ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮಂತ ವಿದ್ಯಾರ್ಥಿಗಳು ಓದಿ ವಿದ್ಯಾವಂತರಾದ ಮೇಲೆ ಗಗನಕ್ಕೆ ಹಾರಿರ್ತಕ್ಕಂಥ ಚಂದ್ರಯಾನದ ಒಂದು ಕೀರ್ತಿ ಯಾರಿಗೆ ಬರ್ತಂದ್ರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಭಾರತ ದೇಶದ ಕೀರ್ತಿ ಪತಾಕೆ ಇಡೀ ವಿಶ್ವದಲ್ಲಿ ಹಾರಿರ್ತಕ್ಕಂಥದ್ದು ಯಾರಿಗಾದರೂ ಸಲ್ತದೆ ನಿಮ್ಮನ್ನ ಕಲಿಸಿದ ಗುರುಗಳಿಗೆ, ನಿಮಗೆ ಹೆತ್ತ ತಂದೆ ತಾಯಿಗಳಿಗೆ ಸಲ್ತದೆ. ಅದೇ ರೀತಿ ಅಂತ ಸಾಧನೆಯನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ನನಗೆ ಕರೆಸಿ ಸನ್ಮಾನಿಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲರೂ ಮಾತನಾಡ್ತಾರೆ. ವಿಠಲ್ ಹೇರೂರ್ ಅವರ ಕಾರ್ಯಕ್ರಮ, ಒಂದು ನಮ್ಮ ವಾಜ್ ಬಾಬಾ ಅವರ ಆರೋಗ್ಯ ಶಿಬಿರದ ಕಾರ್ಯಕ್ರಮಕ್ಕೆ ದಯಮಾಡಿ ತಮ್ಮೆಲ್ಲರ ಒಪ್ಪಿಗೆ ಮೇಲಿನಿಂದ ನಿರ್ಗಮಿಸಿ ಜಿಲ್ಲಾಧಿಕಾರಿಗಳ ಮತ್ತು SP ಅವರ ಪರವಾನಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟಕರಾಗಿ ಮಾತನಾಡತಕ್ಕಂಥ ನಮ್ಮ ಅತ್ಯುನ್ನತ ಒಳ್ಳೆಯ ವಿಶ್ರಾಂತ ಜಿಲ್ಲಾಧಿಕಾರಿಗಳನ್ನು ಹೆಸರುಪಡೆದಿರ್ತಕ್ಕಂಥ ಭೋಜಿಯಾ ತರ್ನಮ್ ಅವರೇ, ಇನ್ನೋರ್ವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಡ್ಡೂರು ಶ್ರೀನಿವಾಸ್ ಅವರೇ ಮತ್ತು ಅತಿಥಿ ಉಪನ್ಯಾಸಕರಾಗಿ ಯಾವತ್ತು ಎಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಬಾಬುರಾವ್ ಯಡ್ರಾಮಿ ಅವರೇ, ಸದಸ್ಯರೇ ಮತ್ತು ಸಂಗಮನಾಥ್ ರೇವತ್ಕಾಂ ಅವರೇ, ಪದಾಧಿಕಾರಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಿಕೆ ಸಂಘದ ಎಲ್ಲ ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ. ಸರ್ ಮೊಬೈಲ್ ಬಿಡ್ರಿ ಈಗ ಒಂದ್ ಸೆಕೆಂಡ್ ಕುಂದ್ರಮ್ಮ ಕುಂದ್ರಿ ಅಲ್ಲೇ ಕುಂತೀರಿ ಹಾ पीछे ಆಯೋಜನೆ ಆಗಿರುವುದು ಇವತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಮತ್ತು ವೈಯಕ್ತಿಕವಾಗಿ ಜಸ್ಟ್ DC ಆಗಿ ಮಾತ್ರ ಅಲ್ಲ, ವೈಯಕ್ತಿಕವಾಗಿ
ಇಲ್ಲಿ ಬಂದಿರೋರು ಎಲ್ಲ ಯಾರು SSLC PUC ಅಚೀವರ್ಸ್ ಇದ್ದಾರೆ, ಅವ್ರಿಗೆ ಅವ್ರ ಪೋಷಕರಿಗೆ ನಾವು ವೈಯಕ್ತಿಕವಾಗಿ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಏನು ಕಾರ್ಯಕ್ರಮ ಅಂತ ಕೇಳುವಾಗ ನಮ್ಮ ಬಾಬುರಾವ್ ಅವರು ಹೇಳ್ತಾ ಇದ್ರು, ಇಲ್ಲ ನಮ್ಮ ಯಾರು ಪತ್ರಕರ್ತ ಇದ್ದಾರೆ ಅವರು, ನಾನು 2ನೇ ಸತಿ ಅವ್ರು ಹೇಳೋದು ಅವಶ್ಯಕತೆನೇ ಇರಲಿಲ್ಲ, ಖುಷಿಯಿಂದ ನಾನು ಬರ್ತೀನಿ, ಇದಕ್ಕಿಂತ ಚೆನ್ನಾಗಿ ಏನಿರಬಹುದು ಕಾರ್ಯಕ್ರಮ, ಡೆಫಿನೆಟ್ಲಿ ಬರ್ತೀವಿ ಅಂತ ಒಪ್ಕೊಂಡಿರೋದು. ಇನ್ಫ್ಯಾಕ್ಟ್ ನಮ್ಮದು ಇನ್ನೊಂದು ಪ್ರೋಗ್ರಾಮ್ ಇದೆ, ಅದು ಬಿಟ್ಟು ಇಲ್ಲೇ ಬಂದೆ ನಾನು. ಬಟ್ ಐ ಆಮ್ ವೆರಿ ಹ್ಯಾಪಿ. ಎಷ್ಟು ಬ್ರೈಟ್ ಮಕ್ಕಳಿಗೆ ನೋಡಿ ಅವ್ರದ್ದು ಭವಿಷ್ಯ ಬಹಳ ಬ್ರೈಟ್ ಇರುತ್ತೆ ಮತ್ತು ಬಹಳ ಉತ್ತಮ ಇರುತ್ತೆ, ನನಗೆ ಒಂದು ನಂಬಿಕೆ ಇದೆ. ಯಾಕೆಂದರೆ ನೀವೆಲ್ಲ ಓದಿರೋರು, ಪತ್ರಕರ್ತರು, ಜರ್ನಲಿಸ್ಟ್, ವರ್ಕಿಂಗ್ ಜರ್ನಲಿಸ್ಟ್ ಎಲ್ಲ ಯಾರ್ಯಾರಿದ್ರಿ, ನೀವು ಓದಿರೋರು ನೀವು ಇಲ್ಲಿ ಇನ್ಫ್ಯಾಕ್ಟ್ ಶಿಕ್ಷಣವೇ ಶಕ್ತಿ ಅಂತಲೇ ನೀವು ಸ್ಟಾರ್ಟ್ ಮಾಡಿಸಿ ಇದು ಕಾರ್ಡ್ ಪ್ರಿಂಟ್ ಮಾಡಿದ್ದೀರಾ. ತಮ್ಮೆಲ್ಲರಿಗೆ ಶಿಕ್ಷಣದ ಶಕ್ತಿ ಏನಿದೆ ನಿಮಗೆ ಗೊತ್ತಿದೆ, ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಮಕ್ಕಳಿಗೆ ಸಹ ಅದೇ ಒಂದು ತತ್ವ, ಅದೇ ಒಂದು ಅಂಶ ನೀವು ಹೇಳ್ಕೊಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ನಿಮಗೆ ಒಂದು ಒಳ್ಳೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಅವರು ಎಲ್ಲರೂ ಒಳ್ಳೆ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರು ಹೋಗ್ತಾ ಇದ್ದಾರೆ, ಡಿಗ್ರಿ ಕಾಲೇಜಸ್ಗೆ ಜಾಯ್ನ್ ಆಗಿದ್ದಾರೆ, IIT ಆಗಲಿ, ನೀಟಲ್ಲಿ ಮಾರ್ಕ್ಸ್ ಎಲ್ಲ ಪಡೆದು ರ್ಯಾಂಕ್ ಎಲ್ಲ ಪಡೆದು ಅವರು ಒಳ್ಳೆಯ ಒಂದು ಉನ್ನತ ಡಿಗ್ರಿ ಹೊಂದಿರೋರು ಇದ್ದಾರೆ. ನನಗೆ ನಿಜವಾಗ್ಲೂ ವೈಯಕ್ತಿಕವಾಗಿ ಬಹಳ ಖುಷಿ ಅನಿಸ್ತಾ ಇದೆ. ಇದು ಮಾತ್ರ ಅಲ್ಲ, ತಮ್ಮ ಮುಖಾಂತರ ಇನ್ಫ್ಯಾಕ್ಟ್ ಪ್ರೆಸ್ ಆ್ಯಂಡ್ ಜರ್ನಲಿಸ್ಟು ಒಂದು ಸಾಮಾಜಿಕ ಒಂದು ಕಳಕಳಿ ಏನಿರುತ್ತೆ ಅದು ಯಾವುದು ಬೇರೆ ರೀತಿಯಲ್ಲಿ ಅಷ್ಟು ಇರೋದಿಲ್ಲ. ನೀವು ಯಾವುದು ಇಂಪಾರ್ಟೆಂಟ್ ಇಶ್ಯೂಸ್ ಇರುತ್ತೆ ಸಮಾಜದಲ್ಲಿ, ಯಾವುದು ಶಿಕ್ಷಣ ಬಗ್ಗೆ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯಗಳು ನೀವು ರೇಸ್ ಮಾಡ್ತೀರಾ, ಜನರಲ್ಲಿ ಅರಿವು ಬರೋ ರೀತಿಯೂ ನೀವು ಕಾರ್ಯಗಳು ಮಾಡ್ತೀರಾ, ಜನರಲ್ಲಿ ಬರೋ ರೀತಿಯೂ ಕಾರ್ಯಗಳು ಮಾಡ್ತೀರಾ ನೀವು. ಸೊ ನೀವು ಈಗಾಗಲೇ ತಿಳ್ಕೊಂಡಿರೋರು ನಿಮ್ಮ ಮಕ್ಕಳಿಗೆ ಎಲ್ಲ ನೀವು ನೋಡ್ಕೊಳ್ತೀರಾ. ಮೋಸ್ಟ್ ಡೆಫಿನೆಟ್ಲಿ ನಾನೇನು ಜಾಸ್ತಿ ಹೇಳೋದು ಅವಶ್ಯಕತೆ ಇರೋದಿಲ್ಲ. ಆದರೂ ಇಲ್ಲಿ ಬಂದಿರೋರು ಯಾರ್ಯಾರು ಯಂಗ್ ಅಚೀವರ್ಸ್ ಇದ್ದಾರೆ ಅವ್ರಿಗೆ ನಾನು ಒಂದು ಪರ್ಸನಲಿ ಮೆಸೇಜ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಶಿಕ್ಷಣವೇ ಶಕ್ತಿ ಅಂತ ನಮ್ಮೆಲ್ಲರಿಗೆ ಗೊತ್ತಿದೆ. ಶಿಕ್ಷಣದಿಂದ ಸುಧಾರಣೆ ಹೇಗೆ ಮಾಡಬಹುದು, ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು, ಅದ್ರ ಬಗ್ಗೆ ಸಹ ವಿಚಾರಿಸಿ. ಬರೀ ಡಿಗ್ರಿ ನಾವು ಒಂದು ಕರಿಯರಲ್ಲಿ ಒಂದು ಗುರಿ ತಲುಪೋವರೆಗೆ ಮಾತ್ರ ಅಲ್ಲ, ಅದಾದಮೇಲೆ ಸಹ ಜೀವನ ಪೂರ್ತಿ ನಾವು ಸಾಕಷ್ಟು ಸಮಾಜ ಸುಧಾರಣೆಗೋಸ್ಕರ, ಜನರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರ, ದಲಿತರಿಗೋಸ್ಕರ, ಬಡವರಿಗೋಸ್ಕರ ಸಾಕಷ್ಟು ಕಾರ್ಯಗಳು ನಾವು ಮಾಡಬಹುದು. ನಿಮ್ಮ ಡಿಗ್ರಿ ಮುಖಾಂತರವೇ, ನಿಮ್ಮ ವೃತ್ತಿ ಮುಖಾಂತರವೇ ನೀವು ಸಾಕಷ್ಟು ನೀವೂ ಮಾಡಬಹುದು, ಕೊಡುಗೆ ಈ ಸಮಾಜಕ್ಕೆ ಕೊಡಬಹುದು. ಸೊ ಯಾವುದೋ ವೃತ್ತಿ ನೀವು ಚೂಸ್ ಮಾಡುವಾಗ ಬರೀ ಅದರಲ್ಲಿ ಪ್ರಾಫಿಟ್ ಏನಿದೆ, ಅದರಲ್ಲಿ ಆದಾಯ ಏನಿದೆ ಮಾತ್ರ ವಿಚಾರಣೆ ಮಾಡೋದು ಮಾತ್ರ ಅಲ್ಲ, ಅದು ಅಲ್ಲದೆ ಸಮಾಜಕ್ಕೆ ನೀವು ಏನು ಒಂದು ಕೊಡುಗೆ ಕೊಡಬಹುದು, ಸಮಾಜಕ್ಕೆ ಏನು ಸುಧಾರಣೆ ಮಾಡಬಹುದು, ನಿಮಗೇನು ಒಂದು ಖುಷಿ ಅನಿಸುತ್ತೆ ಅದರಲ್ಲಿ. ಬಿಕಾಸ್ ನಾನು ಶಿಕ್ಷಣದಿಂದನೇ ನಾವೆಲ್ಲ ಈ ಒಂದು ಹುದ್ದೆಗೆ ಬಂದಿರೋದು. ಓದ್ತಾ ಇರಲಿಲ್ಲ ಅಂದರೆ ಈ ಹುದ್ದೆಗೆ ನಾವು ಬಂದು ಎಕ್ಸಾಮ್ ಬರೆದು ಕ್ಲಿಯರ್ 2 ಸತಿ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿರೋದು. ಆ್ಯಂಡ್ ಶಿಕ್ಷಣ ಇರ್ತಾ ಇರಲಿಲ್ಲ, ನನಗೇನು ಸಾಕಷ್ಟು ಅರಿವು ಇರ್ತಾ ಇರಲಿಲ್ಲ ಮತ್ತು ಈ ಒಂದು ಸ್ಥಾನಕ್ಕೆ ಬರೋದು ದಾರಿನೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ತಾವುಗಳು ಎಲ್ಲ ಒಂದು ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಮಾಡಿ ನೀವು ಜನರಿಗೆ ಹೇಳ್ಕೊಡೋ ರೀತಿ, ಜನರಿಗೆ ಗೊತ್ತಾಗಲಿ ಯಾವ ದಾರಿಯಲ್ಲಿ ನಾವು ಅವರು ದೇ ಕ್ಯಾನ್ ಹೆಲ್ಪ್ ಸೊಸೈಟಿ, ಹೌ ದೇ ಕ್ಯಾನ್ ಇನ್ವಾಲ್ವ್ ವಿತ್ ಸೊಸೈಟಿ. ಯಾವುದು ಕಾರ್ಯ ಸಣ್ಣ ಇರೋದಿಲ್ಲ, ದೊಡ್ಡದು ಇರೋದಿಲ್ಲ. ನಮ್ಮ ಡಿಗ್ರಿ ಆಗಲಿ, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಲಿ, ಅದಾದಮೇಲೆ ಸಾಕಷ್ಟು ಅಕಾಡೆಮಿಕ್ ಲೈಫಲ್ಲಿ ಸಾಕಷ್ಟು ಇರುತ್ತೆ. ಅದಲ್ಲದೆ ಕರಿಯರ್ ಚಾಯ್ಸಸ್ನು ನೀವು ಹೇಗೆ ಮಾಡ್ತೀರಾ, ಅದರಿಂದ ನೀವು ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ನೀವು ಸಾಕಷ್ಟು ವಾಲಂಟರಿ ವರ್ಕ್ ಮಾಡಬಹುದು, ಅಥವಾ ನೀವು ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಸೇರಿಸೋ ರೀತಿ ಪ್ಲ್ಯಾನ್ ಮಾಡಬಹುದು, ಅಥವಾ ನೀವೇ ಉದ್ಯಮಿ ಆಗಬಹುದು. ಆಂಟ್ರಪ್ರಿನರ್ಶಿಪ್ ಮಾಡಿ ನೀವು ಸುಮಾರು ಮಂದಿಗೆ ಉದ್ಯೋಗ ಕೊಡೋ ರೀತಿ ಆಗಬಹುದು. ಅದಕ್ಕಿಂತ ಜಾಸ್ತಿ ಸಮಾಜಕ್ಕೆ ಕೊಡುಗೆ ಏನು ಇರೋಂಗಿಲ್ಲ. ಒಂದು ಪಾತ್ ಸರಿನೂ ಇಲ್ಲ, ತಪ್ಪನೂ ಇಲ್ಲ. ನಿಮಗೆ ಇಷ್ಟ ಬಂತಾ ಇರೋದು, ಜೀವನದಲ್ಲಿ ನಿಮಗೆ ಖುಷಿ ಅನ್ಸ್ತಾ ಇರೋ ರೀತಿ ಮತ್ತು ಅದ್ರ ಜೊತೆಗೆ ಜನರಿಗೆ ಸುಧಾರಣೆ ಆಗೋ ರೀತಿ ಯಾವುದಾದ್ರೂ ಒಂದು ಒಳ್ಳೆ ರೀತಿ ಚೂಸ್ ಮಾಡಿ. ಐ ನೋ ಯು ವಿಲ್ ಗೋ ಫಾರ್ವರ್ಡ್. ಹಾಗಾಗಿ ನಾನು ಜಾಸ್ತಿ ನಿಮಗೆ ಹೇಳ್ಕೊಡೋದು ಅವಶ್ಯಕ. ಈಗಿನ ಪೀರಿಯಡ್, ಈಗಿನ ಜನ್ರೇಷನ್ ಬಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಪ್ರತಿಯೊಬ್ಬರಿಗೆ ನನ್ನ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.